ನಮಸ್ಕಾರ. ನಾವು ಈ ದಿನ ಸಂಜೆ ಮಿಡಿಗೇಶಿಯ ಬೆಟ್ಟವನ್ನು ಏರುವ ದಾರಿಯಲ್ಲಿ ಇರುವಂಥ ಭವ್ಯವಾದ ವೆಂಕಟೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಮಿಡಿಗೇಶಿ ತುಮಕೂರು ಜಿಲ್ಲೆಯಲ್ಲಿರೋ ಮಧುಗಿರಿ ತಾಲೂಕಿನಲ್ಲಿ ತಾಲೂಕು ಕೇಂದ್ರದಿಂದ 19 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಹಾಗೂ ನಿಸರ್ಗ ರಮಣೀಯ ಸುಂದರವಾದಂಥ ಗ್ರಾಮ. ಶ್ರೀ ವೆಂಕಟೇಶ್ವರ ದೇವಾಲಯವು ಎತ್ತರವಾದ ಪ್ರದೇಶದಲ್ಲಿದ್ದು ಪ್ರವೇಶಿಸಲಿಕ್ಕೆ ಮೆಟ್ಟಿಲುಗಳಿದ್ದಾವೆ. ದೇವಾಲಯವು ವಿಶಾಲವಾದ ಪ್ರಾಕಾರದಲ್ಲಿದ್ದು ಸುತ್ತಲೂ ರಕ್ಷಣಾ ಗೋಡೆ ಇದೆ. ದೇವಾಲಯಕ್ಕೆ ಪೂರ್ವ ದಿಕ್ಕಿನಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಪ್ರವೇಶ ಮಂಟಪಗಳಿವೆ. ಪೂರ್ವ ದಿಕ್ಕಿನ ದ್ವಾರದ ಮೇಲೆ 3 ಸ್ತರಗಳ ಗೋಪುರವಿದೆ. ಮಿಡಿಗೇಶಿಯ ವೆಂಕಟೇಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ರಂಗಮಂಟಪವನ್ನು ಒಳಗೊಂಡ ರಚನೆಯಾಗಿದೆ. ಮಿಡಿಗೇಶಿಯ ವೆಂಕಟೇಶ್ವರ ದೇವಾಲಯವು ಪುರಾತನ ದೇವಾಲಯವಾದರೂ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರನ ಮೂರ್ತಿಯು ಹೊಯ್ಸಳ ಶೈಲಿಯಲ್ಲಿದ್ದು ಸುಮಾರು 13-14ನೇ ಶತಮಾನದ್ದು. ಸುಮಾರು 5 ಅಡಿ ಎತ್ತರವಿರುವ ವೆಂಕಟೇಶ್ವರನ ಮೂರ್ತಿಯು ಬಹಳ ಆಕರ್ಷಕವಾಗಿದೆ. ಒಮ್ಮೆಲೆ ಗದುಗಿನ ವೀರನಾರಾಯಣ ಸ್ವಾಮಿಯ ಮೂರ್ತಿಯನ್ನು ನೆನಪಿಸುವ ಪ್ರಸ್ತುತ ವಿಗ್ರಹವು ಸ್ಥಾನಕ ಭಂಗಿಯಲ್ಲಿದ್ದು ದೇವನ ಸುತ್ತಲೂ ಪ್ರಭಾವಳಿಯಲ್ಲಿ ನಿಲುವಿನ ಭಂಗಿಯಲ್ಲಿರುವ ಮಹಾವಿಷ್ಣುವಿನ ದಶಾವತಾರದ ಕಿರುಶಿಲ್ಪಗಳಿವೆ. ಈ ದೇವಾಲಯದ ವಿಶೇಷ ಮುಖಮಂಟಪದ ಸ್ತಂಭಗಳಲ್ಲಿ ಋಷಿಗಳ ಚಿತ್ರಣ ಇದೆ, ಬಿಂಬಗಳಿದೆ. ವಸಿಷ್ಠ, ವಿಶ್ವಾಮಿತ್ರ, ಕಾಶ್ಯಪ, ನಾರದ. ಭಾಳ ಅದ್ಭುತವಾದ ದೇವಾಲಯ. ವಿಜಯನಗರ ಶೈಲಿಯ ಟಿಪಿಕಲ್ ವಿಜಯನಗರ ಶೈಲಿ. ಸ್ತಂಭಗಳು, ಸಂಯುಕ್ತ ಸ್ತಂಭಗಳು, ಯಾಳಿ ಸ್ತಂಭಗಳು ಭಾಳ ಅದ್ಭುತವಾಗಿದೆ. ಇದು ಅರಮನೆ ದೇವಾಲಯ ಅಂತ ಇತಿಹಾಸ ಹೇಳುತ್ತೆ. ಯಾಕೆಂದರೆ ಇಲ್ಲಿ ನಾಗಿರೆಡ್ಡಿಯನ್ನು ಆಳ್ವಿಕೆ ನಡೆಸ್ತಿದ್ದ. ಅವನ ಕಾಲದಲ್ಲಿ ಇಲ್ಲಿ ದೇವಾಲಯ ಜೀರ್ಣೋದ್ಧಾರ ಆಗಿದೆ, ಮುಂದಕ್ಕೆ ಬಂದಿದೆ. ಮೂಲತಃ ಇದರ ವೆಂಕಟೇಶ್ವರನ ಲಕ್ಷಣಗಳು ಒಂದು 13-14ನೇ ಶತಮಾನದ ಹೊಯ್ಸಳ ಶೈಲಿಯ ಅನುಕರಣೆ ಮಾಡಬೇಕಿದೆ, ಅಥವಾ ಹೊಯ್ಸಳ ಶೈಲಿ ಇದ್ದರೂ ಇರ್ಬೋದು. ಭಾಳ ಅದ್ಭುತವಾದ ದೇವಾಲಯ. ಹೊರಗಡೆ ಎಲ್ಲನೂ ಸ್ತಂಭಗಳು ಎಲ್ಲ ಭಾಳ ಚೆನ್ನಾಗಿದೆ. ಇಂಥ ದೇವಾಲಯನ ನಾವು ಬೆಂಗಳೂರು ದೂರವಾಣಿ ನೌಕರರ ಪ್ರಾಚೀನ ದೇವಾಲಯಗಳ ಹವ್ಯಾಸ ವೀಕ್ಷಣೆ ಅಂತ ನಮ್ಮ ತಂಡ 100 ಜನ ಇದ್ದೀವಿ. ಈ ದೇವಾಲಯದ ವೀಕ್ಷಣೆಗೆ ಬಂದಿದ್ದೀವಿ. ಎಲ್ಲರಿಗೂ ವಂದನೆಗಳು. ಮಿಡಿಗೇಶಿಯಲ್ಲಿರುವ ಈ ವೆಂಕಟೇಶ್ವರ ದೇವಸ್ಥಾನ ಮಧುಗಿರಿ ಪಾವಗಡ ರಸ್ತೆಯಲ್ಲಿ 20 ಕಿಲೋಮೀಟರ್ ದೂರದಲ್ಲಿದೆ.